ನೀನು ಹೊರಟು ಬಿಡು ವಿಕ್ರಾಂತ. ನಾನು ನಿನಗೊಂದು ಹೇಳೋದು, ನೀನು ನನಗೆ ಕನ್ವಿನ್ಸ್ ಮಾಡೋದಕ್ಕೆ ಬರೋದು, ಆಮೇಲೆ ನಮಗೆ ಕೋಪ ಬರೋದು, ಇದು ಯಾವುದು ಆಗೋದು ಬೇಡ. ಒಂದು ನಿಮಿಷ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಮಾವ. ಬರೀ ನನ್ನ ಜೀವನ ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡೋಕ್ಕಾಗಲ್ಲ. ಅಗ್ರಜಂಗೆ ಮದುವೆ ಆಗಲಿಲ್ಲ ಅಂದರೆ ಮುಂದೊಂದು ದಿನ ಒಂಟಿಯಾಗಿ ಹೋಗ್ತಾನೆ. ನನಗೋಸ್ಕರ ಇಷ್ಟೆಲ್ಲ ಮಾಡಿರೋ ನನ್ನ ಅಗ್ರಜನ ಬಗ್ಗೆ ನಾನು ಯೋಚನೆ ಮಾಡಲೇಬೇಕಲ್ವಾ? ಅದಕ್ಕೋಸ್ಕರನಾದರೂ ಅಮ್ಮನ ಕಂಡೀಷನ್ಗೆ ನಾನು ಒಪ್ಕೊಳ್ಳೇಬೇಕಲ್ವ ಮಾವ? ನೀನು ಹೇಳ್ತಾ ಇರೋದು ಸರಿನೇ ಅಪ್ಪ, ಆದರೆ ಅದು ಸಾಧ್ಯನಾ? ನಿಮ್ಮ ಅಣ್ಣ ಏನು ಹೇಗೆ ಅಂತ ಎಲ್ರಿಗೂ ಗೊತ್ತಲ್ವಾ? ಅಸಾಧ್ಯವಾದದ್ದನ್ನು ಸಾಧಿಸಬೇಕು ಅಂದರೆ ಅದು ಬೇಗ ಆಗೋಲ್ಲ, ಅದಕ್ಕೆ ಸಮಯ ಬೇಕು. ಆದರೆ ನಮ್ಮ ಹತ್ರ ಅಷ್ಟು ಸಮಯ ಇಲ್ಲ. ಆಗಲ್ಲ ಮಾವ. ಒಂದು ಸಲ ಅಗ್ರಜನ ಬಗ್ಗೆ ವಿಚಾರ ಮಾಡಿ ನೋಡಿ. ನೀನು ನಮ್ಮ ಜಾಗದಲ್ಲಿ ನಿಂತು ನೋಡು. ನಾವು ಈ ವಿಚಾರದಲ್ಲಿ ಎಷ್ಟೇ ಮಾತಾಡಿದ್ರು ಮಾತಾಡ್ತಾನೆ ಇರ್ತೀವಿ ಹೊರತು ಒಂದು ನಿರ್ಧಾರಕ್ಕೆ ಬರೋದಕ್ಕಾಗೋದಿಲ್ಲ. ನಾನು ಹೇಳಿದ್ದೆಲ್ಲ ಹೇಳಿದ್ದಾಯ್ತು, ಇದೇ ನನ್ನ ಕೊನೆ ನಿರ್ಧಾರ. ನೀನು ನಿಶ್ಚಿತಾರ್ಥದ ವಿಚಾರ ಇಟ್ಕೊಂಡು ಇಲ್ಲಿಗೆ ಬರೋದಾದರೆ ಬಾ, ಇಲ್ಲ ಅಂದರೆ ಬರಲೇಬೇಡ. ಮಾವ, ಏನಾಯ್ತು? ಏನು ವಿಷಯ ಹೇಳು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಆಗಲ್ಲ ಅಗ್ರಜ, ಇದನ್ನ ಯಾರಿಂದನೂ ಸಾಲ್ವ್ ಮಾಡೋಕ್ಕಾಗಲ್ಲ. ಅಲ್ಲ ವಿಕ್ರಮ್, ಆರಿಂದ ಒಂದು ಮಾತಾಡದೆ ಕೂತಿದ್ಯಲ್ಲ, ಅಲ್ಲೇನಾಯ್ತು ಅಂತ ಹೇಳ್ಬಾರ್ದು. ನಿನಗೆ ಕೇಳ್ತಿರೋದು, ಮಾತಾಡು. ಏನು ಅಂತ ಹೇಳೋದು? ಮದುವೆ ಆಗು ಅಂದರೆ ಸಾಧ್ಯನೇ ಇಲ್ಲ ಅಂತ್ಯ. ಇನ್ನು ಅಮ್ಮನ ಹತ್ರ ನಿನ್ನ ಡಿಸಿಷನ್ ರೆಸ್ಪೆಕ್ಟ್ ಮಾಡಿ ಅಂದರೆ ಅವರು ಆಗಲ್ಲ ಅಂತಾರೆ. ಇನ್ನು ಮದುವೆ ವಿಚಾರದಲ್ಲಿ ಹಠ ಮಾಡ್ತಿರೋದು ನಾನಲ್ಲ ಅಮ್ಮ ಅಂತ ಹೇಳಿದ್ರೆ ನೀನು ಅದನ್ನೂ ನಂಬಲ್ಲ. ಇನ್ನು ಆರ್ತಿ ಮನೆಯವ್ರಿಗೂ ಇದು ಯಾವುದೂ ಅರ್ಥ ಆಗಲ್ಲ. ರಿಯಲಿ ಹೋಪ್ಲೆಸ್ ಸಿಚುವೇಶನ್ ಇದು ಅಗ್ರಜ. ವಿಕ್ರಾಂತ್, ಅಗ್ರಜ ಪ್ಲೀಸ್, ನನ್ನನ್ನೇನು ಕೇಳಬೇಡ. ನನ್ನಷ್ಟಕ್ಕೆ ನಾನು ಬಿಟ್ಬಿಡು. ಮದುವೆ ಅಂತ ಓಡಾಡಿ ಈಗ ಮದುವೆ ಆಗೋದೇ ಡೌಟ್ ಆಗಿದೆ. ನೀನು ಹೀಗೆ ಏನೇನೋ ಮಾತಾಡಿದ್ರೆ ನನಗೇನು ಅರ್ಥ ಆಗುತ್ತೆ? ಅಲ್ಲಿ ಏನಾಯ್ತು? ಆರ್ತಿ ಏನಾದ್ರು ಅಲ್ಲ?
ಟೆನ್ಷನ್ ಮಾಡ್ಕೋಬೇಡ ಅಕ್ಕ. ಅಪ್ಪ ಹೀಗೆ ಒಂದೊಂದ್ಸಲ ಸ್ಟ್ರಿಕ್ಟಾಗಿ ಮಾತಾಡ್ಬಿಡ್ತಾರೆ, ಆಮೇಲೆ ಅವ್ರ ಮನ್ಸು ಕರ್ಗಿ ನಾವು ಹೇಳೋದಕ್ಕೆ ಒಪ್ಕೊಳ್ತೀರ ನೋಡ್ತಾರೆ. ಅಪ್ಪ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ಏನು ಹೇಳ್ತಿದ್ಯಕ್ಕ? ನೀನ್ಯಾಕೆ ಒಪ್ಕೊಳ್ಳಲ್ಲ? ವೇದಾಂತ್ ಅವ್ರ ಮದುವೆ ಆಗದೆ ವಿಕ್ರಾಂತ್ ಅವ್ರ ಮದುವೆ ಮಾಡಲ್ಲ ಅಂತ ಅವ್ರ ಅಮ್ಮ ಹೇಳಿದ್ ಕರೆಕ್ಟೇ. ಆದರೆ ಅಪ್ಪ ಹೇಳ್ತಿರೋದ್ರಲ್ಲೂ ಸತ್ಯ ಇದೆ ಅಲ್ವಾ? ಏನಕ್ಕ ನೀನು? ಇಲ್ಲ ಅಮ್ಮ, ಮನೆ ಹಿರಿ ಮಗಳಾಗಿ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಈ ಪ್ರೀತಿ ಪ್ರೇಮ ಅಂತ ಹೋಗಬಾರ್ದಿತ್ತು. ನಾನು ತಪ್ಪು ಮಾಡಿದೆ. ಆದ್ರೀಗ ಅಪ್ಪ ಅದನ್ನು ಸರಿ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಯೋಚಿಸ್ತಿದ್ದಾರೆ. ಈಗ ಸೆಂಟ್ರಲ್ಲಿ ನಮ್ಮನ್ನ ಯಾಕೆ ಹೇಳ್ತಿದ್ದಾರೆ? ನನ್ನ ಮದುವೆ ವಿಚಾರದಲ್ಲಿ ತಡ ಹಾಕ್ತಾ ಹೋದರೆ ನಿಮ್ಮ ವಯಸ್ಸೇನು ನಿಂತ್ಕೊಳ್ಳುತ್ತಾ ಅಮ್ಮ? ಆಮೇಲೆ ಅಪ್ಪ ನಿಮಗೆಲ್ಲ ಸಂಬಂಧ ಹುಡುಕ್ಬೇಕಾದ್ರೆ ಎಷ್ಟು ಒದ್ದಾಡಬೇಕಾಗುತ್ತೆ ಅಲ್ವಾ? ನೀನೇನಕ್ಕ ಒಳ್ಳೆ ಹಳೆ ಕಾಲದವ್ರ ತರ ಅಪ್ಪ ಇವಳಿಗೆ ಗಂಡು ಹುಡ್ಕೋದ್ರಾಯ್ತು, ನಾನು ಅಂಜು ನಾವೇ ಹುಡ್ಕೋತೀವಿ. ಸಂಕಟ ನಿಮ್ಗೆ ಅರ್ಥ ಆಗಲ್ಲ ಕಣ್ರೆ. ಅಮ್ಮನ ಜೊತೆ ನಾನು ನಿಮ್ಮನ್ನು ಬೆಳೆಸಿದ್ದೀನಿ. ನಿಮಗೆ ಮೋಸ ಆಗೋಕ್ಕೆ ನಾನು ಬಿಡೋದಿಲ್ಲ. ಅಪ್ಪ ಏನು ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಾನು ಒಪ್ಕೊಳ್ತೀನಿ ಅಷ್ಟೇ. ವಿಕ್ರಾಂತಿಗೆ ಸಡನ್ನಾಗಿ ಏನಾಗಿರ್ಬೋದು? ಯಾಕಷ್ಟು ಸೈಲೆಂಟ್ ಆಗಿದ್ದಾನೆ? ಇದಕ್ಕಿದ್ದಾಗೆ ಏನಾಗುತ್ತೆ? ಇವತ್ತು ನೈಟ್ ಫಾರಿನ್ ಕ್ಲೈಂಟ್ ಜೊತೆ ಕಾನ್ಫರೆನ್ಸ್ ಕಾಲ್ ಬರೋದು. ಈ ಡ್ರಾಮಾಗಳ ಮಧ್ಯೆ ನಂಗೆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ. ಹೇಳಿ ಶಿವತ್ ಸರ್. ಹಲೋ ಸರ್, ಎಲ್ಲಿದ್ದೀರಾ? ಮನೇಲೇ ಇದ್ದೀನಿ. ಕಾನ್ಫರೆನ್ಸ್ ಕಾಲಿಗೆ ಪ್ರಿಪೇರ್ ಆಗ್ತಾಯಿದ್ದೆ. ಸರ್, ನಾವು ಮನೇಲಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಬ್ಯಾಚುಲರ್ ಪಾರ್ಟಿ ಸರ್. ಅದಕ್ಕೆ ಕರೆಯೋಣ ಅಂತ ಕಾಲ್ ಮಾಡಿದೆ. ಬನ್ನಿ ಸರ್. ನೋ ಶಿವತ್ ಸರ್, ತುಂಬ ಕೆಲಸ ಇದೆ. ಯು ಗೈಸ್ ಹ್ಯಾವ್ ಫನ್. ಸರ್, ನೀವು ಬಂದರೆ ತುಂಬ ಖುಷಿ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಮದುವೆಗೆ ಖಂಡಿತವಾಗ್ಲೂ ಬರ್ತೀನಿ. ವೇದಾಂತ್, ಓಕೆ ಶಿವತ್, ಐ ನೀಡ್ ಟು ಗೋ. ನೋ, ಐ ವಿಲ್ ಕಾಲ್ ಯು ಲೇಟರ್. ಸರಿ ಸರ್.